ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಏನು ಕಳೆದ 7 ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿ 3 ತಿಂಗಳಕ್ಕೆ ಜನವಿರೋಧಿ ಸರ್ಕಾರ ಅಂತೇಳಿ ಅದು ಅಡೆಪಟ್ಟಿ ಕಟ್ಕೊಂತು. ನಾವು ಅಂಕಿಅಂಶಗಳ ಸಮೇತ ಇವರೇನು ಅಲ್ಲಿ ಡ್ರಾಮಾ ಕಂಪ್ನಿ ಟೋಟಲ್ ಟೀಮ್ ಬಂದಿತ್ತು, ನಾವು ಕರ್ನಾಟಕದ ಪರವಾಗಿದ್ದೀರಿ. ಕರ್ನಾಟಕದಲ್ಲಿ ಇವತ್ತೇನು ಡೆವಲಪ್ಮೆಂಟ್ ನಡೀತಾ ಇದೆ ಅದರಲ್ಲಿ 80% ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು. ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು CC ರಸ್ತೆಯಿಂದ ಹಿಡಿದು ಒಂದು ಮನೆಯಲ್ಲಿ ಕೊಡೋಂಥ ಜಲ್ ಜೀವನ್ ಮಿಷನ್ ಇದರಿಂದ ಹಿಡಿದು ಒಂದು ಟಾಯ್ಲೆಟಿಂದ ಹಿಡಿದು ಉಜ್ವಲ ಯೋಜನೆಯಿಂದ ಹಿಡಿದು ಆಯುಷ್ಮಾನ್ ಭಾರತ್ ಕಾರ್ಡಿಂದ ಹಿಡಿದು ಪ್ರತಿಯೊಂದೂ ಇವತ್ತೇನು ಹುಬ್ಳಿ ಟೌನ್ ಡೆವಲಪ್ಮೆಂಟ್ ಆಗಿದೆ ಪ್ರತಿಯೊಂದೂ ಸೆಂಟ್ರಲ್ ಗೌರ್ಮೆಂಟಿಂದನೇ ತಂದಿರ್ತಕ್ಕಂಥ ಉದಾಹರಣೆ. UPA ಸರ್ಕಾರದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಮನಮೋಹನ್ ಸಿಂಗ್ ಅವರು 10 ವರ್ಷದಲ್ಲಿ 62,000 ಕೋಟಿ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ಅವರು 2,82,000 ಕೋಟಿ ಹಣ ಕೊಟ್ಟಿದ್ದಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರೇನು ಗ್ಯಾರಂಟಿಗಳು ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ರು, ಆ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ. ಆ ವಾರಂಟಿ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಹಳ್ಳಿಗಳಲ್ಲಿ ಹೋಗಿ ಅವ್ರಿಗೆ 5 ಯೋಜನೆಗಳನ್ನು ಎಷ್ಟು ಜನಕ್ಕೆ ಬಂದಿದೆ ಅಂತ ಕೇಳಿದಾಗ ಒಂದು 5% ಜನಕ್ಕೂ ಬಂದಿಲ್ಲ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ನಮಗೆ ಇದು ತೊಂದರೆ ಆಗ್ತಾಯಿದೆ. ಒಂದು ಅಕ್ಕಿ ಕೊಟ್ಟಿಲ್ಲ ಆದ್ರೂ ಅದು ಮೋದಿ ಅಂತ ಹೇಳ್ತಾರೆ, ಇವ್ರ ಮನೇಲಿ ನಲ್ಲಿಯಲ್ಲಿ ನೀರು ಬಂದಿಲ್ಲ ಆದ್ರೂ ಮೋದಿ ಅಂತ ಹೇಳ್ತಾರೆ. ಈ ಲೆಕ್ಕಾಚಾರದಲ್ಲಿ ಬರಗಾಲದಲ್ಲೂ ನಮ್ಮಲ್ಲಿ ಹಿಂದೆ ಯಡಿಯೂರಪ್ಪ ಸಾಹೇಬರು ಇರ್ಬೋದು, ಬೇರೆ ನಮ್ಮಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇರ್ಬೋದು, ಇವರೆಲ್ಲ ಮುಖ್ಯಮಂತ್ರಿಗಳಾಗಿದ್ದಾಗ ಬರ ಅಧ್ಯಯನಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಕರ್ನಾಟಕದಿಂದ ಏನು ಶೇರ್ ಕೊಡಬೇಕು ಅದನ್ನು ಜನರು ಕೊಟ್ಟಿದ್ದು.